ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 641 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 4ನೇ ಫೆಬ್ರವರಿ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. 2024-25ರ ಕೇಂದ್ರ ಬಜೆಟ್ನಲ್ಲಿ ರು 2068 ಕೋಟಿ ವೆಚ್ಚದೊಂದಿಗೆ ಬಾಹ್ಯ ನೆರವು ಪೋರ್ಟ್ಫೋಲಿಯೋದ ಹೆಚ್ಚಿನ ಪಾಲನ್ನು ಯಾವ ದೇಶಕ್ಕೆ ನೀಡಲಾಗುತ್ತಿದೆ? ಸೊ ವಿಚ್ ಕಂಟ್ರಿ ವಿಲ್ ಬಿ ಪ್ರೊವೈಡೆಡ್ ದಿ ಲಾರ್ಜೆಸ್ಟ್ ಶೇರ್ ಆಫ್ ಎಕ್ಸ್ಟರ್ನಲ್ ಏಡ್ ಪೋರ್ಟ್ಫೋಲಿಯೋ ಇನ್ ದ ಬಜೆಟ್ 24-25 ವಿತ್ ಅನ್ ಔಟ್ಲೇ ಆಫ್ 2068 crore. ಸೊ ನಮ್ಮ ಭಾರತ ದೇಶದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಅಥವಾ ಸ್ನೇಹಪರ ರಾಷ್ಟ್ರಗಳು ಅಂತ ನಾವೇನು ಹೇಳ್ತೇವೆ, ಸೊ ಆ ರಾಷ್ಟ್ರಗಳಿಗೆ ಎಷ್ಟು ಫಂಡ್ ಅನ್ನ, ಅದು ಪ್ರಾಜೆಕ್ಟ್ಸ್ಗಾಗಿರ್ಬೋದು ಅಥವಾ ಕೆಲವೊಂದು ಆರ್ಗನೈಸೇಷನ್ಸ್ಗಾಗಿರ್ಬೋದು, ಸಾಲದ ರೀತಿಯಲ್ಲಿ ಅಥವಾ ಒಂದು ಗ್ರಾಂಟ್ನ ರೀತಿಯಲ್ಲಿ ಕೊಡ್ತಕ್ಕಂಥ ಹಣವನ್ನ ನಿರ್ಧಾರ ಮಾಡಲಾಗುತ್ತೆ. ಸೊ ನಿನ್ನೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇಂಟರಿಮ್ ಅಥವಾ ಮಧ್ಯಂತರ ಬಜೆಟ್ನಲ್ಲಿ ಯಾವ ರಾಷ್ಟ್ರಕ್ಕೆ ಅತ್ಯಂತ ಹೆಚ್ಚಿನ ಬಜೆಟ್ ಅನ್ನ ಅಲೋಕೇಟ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಭೂತಾನ್ಗೆ ಹೆಚ್ಚಿನ ಅಮೌಂಟ್ ಅನ್ನ ಅಲಾಟ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ನಮ್ಮ ಭಾರತ ದೇಶದೊಂದಿಗೆ ಲ್ಯಾಂಡ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ, ಅಂದ್ರೆ ಭೂಗಡಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಭೂತಾನ್ ರಾಷ್ಟ್ರಕ್ಕೆ ಹೆಚ್ಚಿನ ಬಜೆಟ್ ಅನ್ನ ಅಲೋಕೇಟ್ ಮಾಡಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಭೂತಾನ್ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಎರಡನೇ ಹೆಚ್ಚಿನ ಬಜೆಟ್ ಅನ್ನ ನೇಪಾಲ್ಗೆ ಡೆಡಿಕೇಟ್ ಮಾಡಲಾಗಿರುತ್ತೆ. ಸೊ ಇತ್ತೀಚೆಗೆ ನಮ್ಮ ಭಾರತದೊಂದಿಗೆ ಡಿಫರೆನ್ಸಸ್ ಅನ್ನ ಕ್ರಿಯೇಟ್ ಆಗಿದ್ದಂತಹ ಮಾಲ್ಡೀವ್ಸ್ಗೆ ಮೂರನೇ ಸ್ಥಾನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಎಷ್ಟೇ ಡಿಫರೆನ್ಸಸ್ ಇದ್ರೂ ಕೂಡ ನಮ್ಮ ನೆರೆಯ ರಾಷ್ಟ್ರಗಳೊಂದಿಗೆ ಸ್ನೇಹ ಪರವಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಸೊ ಈ ಕಾರಣದಿಂದ ಮಾಲ್ಡೀವ್ಸ್ ಅನ್ನ ನಾವು ಮೂರನೇ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ 4ನೇ ಸ್ಥಾನದಲ್ಲಿ ಇರಾನ್ ಅನ್ನ ನೋಡಬಹುದು, ಮತ್ತೆ 5ನೇ ಸ್ಥಾನದಲ್ಲಿ ನಾವು ಅಫ್ಘಾನಿಸ್ತಾನ್, ಅದಾದ ನಂತರ ಬಾಂಗ್ಲಾದೇಶ್, ಶ್ರೀಲಂಕಾ, ಮ್ಯಾರಿಷಿಯಸ್, ಮಯನ್ಮಾರ್ ಮತ್ತು ಅದರ್ ರೀಜನ್ಸ್ ಅನ್ನ ನಾವು ಕ್ರಮವಾಗಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಭೂತಾನ್ ಹೆಚ್ಚಿನ ಬಜೆಟ್ ಅನ್ನ ಶೇರ್ ಮಾಡ್ತಾ ಇರುವ ಕಾರಣದಿಂದ ಸೊ ಭೂತಾನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಅನ್ನ ನಾವು ನೋಡೋದಾದ್ರೆ, ಸೊ ಭೂತಾನ್ ನಮ್ಮ ಭಾರತದೊಂದಿಗೆ ಲ್ಯಾಂಡ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಯಾವ ಸ್ಟೇಟ್ಸ್ ಗಳನ್ನ ಅದು ಟಚ್ ಮಾಡುತ್ತೆ ಅಂದ್ರೆ ನಮ್ಮ ಸಿಕ್ಕಿಂ ಅನ್ನ ಟಚ್ ಮಾಡುತ್ತೆ. ಸೊ ಅದಾದ್ಮೇಲೆ ವೆಸ್ಟ್ ಬೆಂಗಾಲ್ ಅನ್ನ ಟಚ್ ಮಾಡುತ್ತೆ. ಸೊ ವೆಸ್ಟ್ ಬೆಂಗಾಲ್ ಸೊ ಈ ತರ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ ಆಗಿರುತ್ತೆ. ಸೊ ನಾನು ಮಾರ್ಕ್ ಮಾಡಿರ್ತಕ್ಕಂಥ ಈ ಒಂದು ಲೈನ್ ಏನಿದೆ, ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಚಿಕನ್ ಕಾರಿಡಾರ್ ಅಂತ ಕರಿತೇವೆ. ಸೊ ಚಿಕನ್ ಕಾರಿಡಾರ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಮುಖ್ಯ ಭಾಗವನ್ನ ಈಶಾನ್ಯ ಅಥವಾ ಈಸ್ಟರ್ನ್ ಸ್ಟೇಟ್ಸ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಭೂತಾನ್ ಆದ್ಮೇಲೆ ಅಸ್ಸಾಂ ಅನ್ನ ಕನೆಕ್ಟ್ ಮಾಡುತ್ತೆ ಮತ್ತು ಅರುಣಾಚಲ್ ಪ್ರದೇಶದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಕಡೆ ನಾವು ಟಿಬೆಟ್ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಭಾರತ ರಾಷ್ಟ್ರ ಇರಾನ್ ರಾಷ್ಟ್ರಕ್ಕೂ ಕೂಡ ಫಂಡ್ ಮಾಡ್ತಾ ಇದೆ. ಸೊ ಇರಾನ್ ರಾಷ್ಟ್ರದಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಆ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಚಹಬರ್ ಪೋರ್ಟ್ ಅಥವಾ ಚಹಬರ್ ಬಂದರು ಅಂತ ಕರಿತೇವೆ. ಚಹಬರ್ ಬಂದರು ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಇನ್ ಟರ್ಮ್ಸ್ ಆಫ್ ಟ್ರೇಡ್, ವ್ಯಾಪಾರದ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಕಾರಣ ಏನು ಅಂದ್ರೆ, ಸೊ ನಮ್ಮ ಭಾರತ ದೇಶ ಈ ಭಾಗದಲ್ಲಿ ಪಾಕಿಸ್ತಾನದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಪಾಕಿಸ್ತಾನ್ ನಮ್ಮ ಎನಿಮಿ ರಾಷ್ಟ್ರವಾಗಿರೋದ್ರಿಂದ ಪಾಕಿಸ್ತಾನದ ಮುಖಾಂತರ ನಾವು ಟ್ರೇಡ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಮುಂಬೈ ಪೋರ್ಟ್ ಏನಿರುತ್ತೆ ಅದನ್ನ ನಾವು ಇರಾನ್ ನಲ್ಲಿರ್ತಕ್ಕಂಥ ಈ ಒಂದು ಚಹಬರ್ ಪೋರ್ಟ್ ಇವಾಗ ಏನ್ ಡೆವಲಪ್ ಆಗ್ತಾ ಇದೆ, ಸೊ ಇದನ್ನ ಕನೆಕ್ಟ್ ಮಾಡುವುದರ ಮುಖಾಂತರ ಹೆಚ್ಚಿನ ಟ್ರೇಡ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ನಾವು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಸುಲಭವಾಗಿ ಟ್ರೇಡ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ಗೆ ಭಾರತ ರಾಷ್ಟ್ರ ಈಗ ಫಂಡ್ ಮಾಡ್ತಾ ಇದೆ. ಸೊ ಇಲ್ಲಿರ್ತಕ್ಕಂಥ ಇನ್ನೊಂದು ಪೋರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ವಾದಾರ್ ಪೋರ್ಟ್ ಅಂತ ಕರಿತೇವೆ. ಈ ಗ್ವಾದಾರ್ ಪೋರ್ಟ್ ಅಂತಕ್ಕಂಥದ್ದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೋರ್ಟ್ ಆಗಿರುತ್ತೆ. ಸೊ ಗ್ವಾದಾರ್ ಪೋರ್ಟ್ಗೂ ಮತ್ತೆ ಚಹಬರ್ ಪೋರ್ಟ್ಗೂ ಕೇವಲ 72 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತಕ್ಕಂಥ ಒಂದು ಪೋರ್ಟ್ಸ್ ಆಗಿರುತ್ತೆ. ಅದಾದ್ಮೇಲೆ ಸೊ ಬಹಳಷ್ಟು ವರ್ಷಗಳಿಂದ ನಾವು ಹೈಯೆಸ್ಟ್ ಅಮೌಂಟ್ ಆಫ್ ಅಲೋಕೇಶನ್ ಅನ್ನ ಅಫ್ಘಾನಿಸ್ತಾನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಒಂದನ್ನ ನೋಡಬಹುದಾಗಿರುತ್ತೆ. ಸೊ ಅಫ್ಘಾನಿಸ್ತಾನಕ್ಕೆ ಈ ವರ್ಷ 200 ಕೋಟಿಯನ್ನ ಬಜೆಟ್ ಅನ್ನ ಅಲೋಕೇಟ್ ಮಾಡಿರ್ತಾರೆ. ಹಾಗಿದ್ರೆ ನಾವೇನ್ ಬಜೆಟ್ ಅನ್ನ ಅಲೋಕೇಟ್ ಮಾಡಿರ್ತೇವೆ, ಸೊ ಅದನ್ನ ಸಾಲದ ರೂಪದಲ್ಲಿ ಅಥವಾ ಗ್ರಾಂಟ್ ನ ರೂಪದಲ್ಲಿ ಕೊಡಬಹುದಾಗಿರುತ್ತೆ. ಬಟ್ ಈ ಒಂದು ಫಂಡ್ ಅನ್ನ ಯಾವ ಕಾರಣಗಳಿಗಾಗಿ ಬಳಕೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಎಂಬೆಸೀಸ್ ಅಂತ ಕರಿತೇವೆ, ರಾಯಭಾರಿ ಕಚೇರಿಗಳು ಅಂತ ನಾವೇನ್ ಹೇಳ್ತೇವೆ, ಅದಕ್ಕೆ ಯೂಸ್
ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಪಾಸ್ಪೋರ್ಟ್ ಮತ್ತೆ ಎಮಿಗ್ರೇಷನ್ಗೆ ಅದನ್ನ ಬಳಕೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ ಗಳಿಗೆ ಬಳಕೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ರಾಷ್ಟ್ರಗಳ ನಡುವೆ ಉತ್ತಮ ಸಂಬಂಧಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಕೆಲವೊಂದು ಸಂಸ್ಥೆಗಳು ಅಥವಾ ಘಟಕಗಳಿರ್ತವೆ. ಸೊ ಆ ರೀತಿಯ ಘಟಕಗಳಿಗೆ ಈ ಒಂದು ಹಣವನ್ನ ವಿನಿಯೋಗ ಮಾಡಲಾಗುತ್ತೆ. ಸೊ ಆ ರೀತಿಯ ಒಂದು ಎಕ್ಸಾಂಪಲ್ ಅನ್ನ ನಾವು ನೋಡೋದಾದ್ರೆ ICCR ಅಂತ ಕರಿತೇವೆ. ICCR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರಲ್ ರಿಲೇಷನ್ಸ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ. ಸೊ ಇದು ರಾಷ್ಟ್ರಗಳ ನಡುವೆ ಒಂದು ಸಾಂಸ್ಕೃತಿಕ ಸಂಬಂಧಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಯೂನಿಟ್ ಗಳಿಗೆ ಈ ಫಂಡ್ ಅನ್ನ ಯೂಸ್ ಮಾಡಲಾಗುತ್ತೆ. ICCR ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ವರ್ಷ 1950ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಇದರ ಕೇಂದ್ರ ಕಚೇರಿಯನ್ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಸ್ತುತ ಪ್ರೆಸಿಡೆಂಟ್ ಆಗಿ ನಾವು ವಿನಯ್ ಸಹಸ್ರಬುದ್ಧೆ ಅವರನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದೇವೆ. ಪ್ರಶ್ನೆ ವೆರಿ ಸಿಂಪಲ್ ಇರುತ್ತೆ. ಇಂಟರಿಮ್ ಬಜೆಟ್ ನ ಟೋಟಲ್ ಸೈಜ್ ಅಥವಾ ಬಜೆಟ್ ನ ಗಾತ್ರ ಎಷ್ಟು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಆ ಬಜೆಟ್ ನಂಬರ್ ಅಂತಕ್ಕಂಥದ್ದು ತುಂಬಾ ಫ್ಯಾನ್ಸಿ ನಂಬರ್ ಆಗಿರುತ್ತೆ. ಸೊ ಸುಲಭವಾಗಿ ನೀವು ನೆನಪಿಟ್ಕೊಳ್ಳಬಹುದಾಗಿರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಹಣಕಾಸು ಸಚಿವೆ ಘೋಷಿಸಿದ 3 ಪ್ರಮುಖ ರೈಲ್ವೆ ಆರ್ಥಿಕ ಕಾರಿಡಾರ್ಗಳು ಯಾವುವು? ವಾಟ್ ಆರ್ ದಿ 3 ಮೇಜರ್ ರೈಲ್ವೆ ಎಕನಾಮಿಕ್ ಕಾರಿಡಾರ್ಸ್ ಅನೌನ್ಸ್ಡ್ ಬೈ ಫಿನಾನ್ಸ್ ಮಿನಿಸ್ಟರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದನ್ನು ನಾವು ಶಕ್ತಿ, ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್ ಅಂತ ಕರಿತೇವೆ. ಅಂದ್ರೆ ಎನರ್ಜಿ, ಮಿನರಲ್ ಅಂಡ್ ಸಿಮೆಂಟ್ ಕಾರಿಡಾರ್ ಅಂತ ಕರಿತೇವೆ. ಸೊ ಎರಡನೇದನ್ನ ನಾವು ಪೋರ್ಟ್ ಕನೆಕ್ಟಿವಿಟಿ ಕಾರಿಡಾರ್ ಅಂತ ಕರಿತೇವೆ. ಸೊ ಮೂರನೇದನ್ನ ನಾವು ಹೈ ಟ್ರಾಫಿಕ್ ಡೆನ್ಸಿಟಿ ಕಾರಿಡಾರ್ ಅಂತ ಕರಿತೇವೆ. ಸೊ ಈ ಒಂದು ಎಕನಾಮಿಕ್ ಕಾರಿಡಾರ್ಗಳನ್ನ ಡೆವಲಪ್ ಮಾಡ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಸೊ ಆ ಭಾಗದ ಜನರ ಲೈವ್ಲಿಹುಡ್ ಅಥವಾ ಜೀವನೋಪಾಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಟ್ರೇಡ್ ಅಥವಾ ವ್ಯಾಪಾರವನ್ನ ಇಂಪ್ರೂವ್ ಮಾಡ್ತಕ್ಕಂಥ ಲಾಜಿಸ್ಟಿಕ್ಸ್ ಅಥವಾ ಸಂಪರ್ಕಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ ನ ಪ್ರಮುಖ ಉದ್ದೇಶವಾಗಿರುತ್ತೆ. ಈ ಕಾರಣಕ್ಕಾಗಿ ಇಂಟರಿಮ್ ಬಜೆಟ್ ನಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂತೆ 3 ರೀತಿಯ ಕಾರಿಡಾರ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಫಂಡ್ ಅನ್ನ ಅಲೋಕೇಶನ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು 3 ನ್ಯೂ ಎಕನಾಮಿಕ್ ಕಾರಿಡಾರ್ಸ್ ಅಂತ ಕರಿತೇವೆ. ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಷ್ಟು ಮಾಹಿತಿ ಇನ್ನು ಬಂದಿರೋದಿಲ್ಲ. ಸೊ ಆ ಒಂದು ಕಾರಿಡಾರ್ಸ್ ಯಾವ್ದ್ಯಾವ್ದು ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಆ ಕಾರಿಡಾರ್ಸ್ ಯಾವ್ದ್ಯಾವ್ದು ಅಂದ್ರೆ ಸೊ ಮೊದಲನೇದನ್ನ ನಾವು ಎನರ್ಜಿ ಮಿನರಲ್ ಕಾರಿಡಾರ್ ಮತ್ತೆ ಸಿಮೆಂಟ್ ಕಾರಿಡಾರ್ ಅಂತ ಕರಿತೇವೆ. ಸೊ ಎರಡನೇದನ್ನ ನಾವು ಪೋರ್ಟ್ ಕನೆಕ್ಟಿವಿಟಿ ಕಾರಿಡಾರ್ ಅಂತ ಕರಿತೇವೆ. ಅಂದ್ರೆ ನಮ್ಮ ರೈಲ್ವೆಗೆ ಬಂದರುಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕಾರಿಡಾರ್ ಆಗಿರುತ್ತೆ. ಸೊ ಮೂರನೇದನ್ನ ನಾವು ಹೈ ಟ್ರಾಫಿಕ್ ಡೆನ್ಸಿಟಿ ಕಾರಿಡಾರ್ ಅಂತ ಕರಿತೇವೆ. ಸೊ ಈ 3 ಕಾರಿಡಾರ್ಸ್ ಗಳನ್ನ ಸ್ಯಾಂಕ್ಷನ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು 3 ಕಾರಿಡಾರ್ಸ್ ಏನಿದ್ದಾವೆ ಈ ಪ್ರಾಜೆಕ್ಟ್ಸ್ ಗಳನ್ನ ಯಾವ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಅಥವಾ ಯೋಜನೆ ಅಡಿಯಲ್ಲಿ ಡೆವಲಪ್ ಮಾಡ್ತಾರೆ ಅಂದ್ರೆ ಸೊ ಅಂಡರ್ ದಿ PM ಗತಿಶಕ್ತಿ ಯೋಜನಾ ಅಂತ ಕರಿತೇವೆ. ಸೊ PM ಗತಿಶಕ್ತಿ ಯೋಜನೆ ಅಡಿಯಲ್ಲಿ ಈ 3 ಕಾರಿಡಾರ್ಸ್ ಗಳನ್ನ ಐಡೆಂಟಿಫೈ ಮಾಡಲಾಗಿದೆ ಅಥವಾ ಗುರುತಿಸಲಾಗಿದೆ. ಸೊ ಈ ಒಂದು 3 ಪ್ರಾಜೆಕ್ಟ್ಸ್ ಗಳನ್ನ ಈಗ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ. ಸೊ ಈ 3 ಪ್ರಾಜೆಕ್ಟ್ಸ್ ಪ್ರಮುಖವಾಗಿ ಏನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಲಾಜಿಸ್ಟಿಕ್ಸ್ ಅಂದ್ರೆ ಸಂಪರ್ಕವನ್ನ ವೃದ್ಧಿ ಮಾಡ್ತಕ್ಕಂಥ ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧವಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅನುಕೂಲ ಏನು ಅಂದ್ರೆ ಎಫಿಷಿಯನ್ಸಿ ಮತ್ತೆ ಕಾಸ್ಟ್ ಕಡಿಮೆ ಆಗುತ್ತೆ. ಅಂದ್ರೆ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕಡಿಮೆ ಆದಾಗ ಟ್ರೇಡರ್ಸ್ ಅಥವಾ ವ್ಯಾಪಾರಿಗಳ ಲಾಭವನ್ನ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳೋದಾದ್ರೆ PM ಗತಿಶಕ್ತಿಗೆ ಸಂಬಂಧಪಟ್ಟಂತೆ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಅಂತ ಇರುತ್ತೆ. ಸೊ ಇದನ್ನ ಯಾವಾಗ ಲಾಂಚ್ ಮಾಡಲಾಯಿತು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಗೇಮಿಂಗ್ ಮತ್ತು ಸಾಮಾಜಿಕ ಮಾಧ್ಯಮಕ್ಕೆ ವಿಶೇಷ ಒತ್ತು ನೀಡುವ ಮೂಲಕ ಡಿಜಿಟಲ್ ಡಿಟಾಕ್ಸ್ ಉಪಕ್ರಮಕ್ಕಾಗಿ ಕರ್ನಾಟಕ ಸರ್ಕಾರವು ಯಾವ ಸಂಸ್ಥೆಯೊಂದಿಗೆ ಸಹಕರಿಸುತ್ತಿದೆ? ಸೊ ವಿತ್ ವಿಚ್ ಆರ್ಗನೈಸೇಷನ್ ಇಸ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಕೊಲಾಬರೇಟಿಂಗ್ ಫಾರ್ ಡಿಜಿಟಲ್ ಡಿಟಾಕ್ಸ್ ಇನಿಷಿಯೇಟಿವ್ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಗೇಮಿಂಗ್ ಅಂಡ್ ಸೋಷಿಯಲ್ ಮೀಡಿಯಾ? ಸೊ ಇತ್ತೀಚೆಗೆ ಯುವಕರಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ಏನು ಅಂದ್ರೆ ಸಾಮಾಜಿಕ ಮಾಧ್ಯಮ ಮತ್ತೆ ಈ ಒಂದು ಆನ್ಲೈನ್ ಗೇಮಿಂಗ್ಗೆ ತುಂಬಾ ಅಡಿಕ್ಟ್ ಆಗ್ತಾ ಇರ್ತಾರೆ. ಸೊ ಆ ಒಂದು ವ್ಯಸನವನ್ನ ಹೋಗಲಾಡಿಸಲಿಕ್ಕೆ ಡಿಜಿಟಲ್ ಡಿಟಾಕ್ಸ್ ಸೆಂಟರ್ಸ್ ಅಥವಾ ಕೇಂದ್ರಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡ್ತಾ ಇದೆ. ಸೊ ಈ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಯಾರು ಸಹಕಾರ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ ಇಂಡಿಯಾ ಗೇಮ್ ಡೆವಲಪರ್ಸ್ ಫೋರಂ ಅಂತ ಕರೀತೇವೆ. ಸೊ ಈ ಒಂದು ಫೋರಂನ ಸಹಾಯದೊಂದಿಗೆ ನಮ್ಮ ಕರ್ನಾಟಕದಲ್ಲಿ ಡಿಟಾಕ್ಸ್ ಮಾಡ್ತಕ್ಕಂಥ ಅಂದ್ರೆ ರಿಹ್ಯಾಬಿಲಿಟೇಷನ್ ಮಾಡ್ತಕ್ಕಂಥ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಎಸ್ಎ ಅಂದ್ರೆ
ಸಾಮಾಜಿಕ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ಪ್ರಬಂಧ ಬರವಣಿಗೆ ಬಂದಾಗ ಕಂಪಲ್ಸರಿ ಈ ಒಂದು ಇನಿಷಿಯೇಟಿವ್ ಅನ್ನ ನೀವಲ್ಲಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಜಿಟಲ್ ಡಿಟಾಕ್ಸ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಇದನ್ನ ಪ್ರಮುಖವಾಗಿ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆನ್ಲೈನ್ ಗೇಮಿಂಗ್ ಮತ್ತೆ ಸೋಷಿಯಲ್ ಮೀಡಿಯಾ ವ್ಯಸನಿಗಳೇನಿರ್ತಾರೆ ಸೊ ಅವರನ್ನ ಡಿಟಾಕ್ಸಿಫೈ ಮಾಡ್ತಕ್ಕಂಥ ಒಂದು ಕೇಂದ್ರಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಏನಂದ್ರೆ ಸೊ ಈ ಒಂದು ಟೆಕ್ನಾಲಜಿ ಅಂತ ನಾವೇನ್ ಹೇಳ್ತೇವೆ ಸೊ ಇದನ್ನ ಮೀನಿಂಗ್ಫುಲ್ ಆಗಿ ಅಥವಾ ಅರ್ಥಗರ್ಭಿತವಾಗಿ ಬಳಕೆ ಮಾಡ್ಕೊಳ್ಳೋದನ್ನ ಎನ್ಶೂರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾರಾದ್ರೂ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ಅದನ್ನ ನಾವು ಟೋಟಲಿ ಕಟ್ ಆಫ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವುದೇ ಒಂದು ತಂತ್ರಜ್ಞಾನವನ್ನ ನಾವು ಒಳ್ಳೆ ಕೆಲಸಕ್ಕೆ ಮತ್ತು ಕೆಟ್ಟ ಕೆಲಸಕ್ಕೆ ಎರಡಕ್ಕೂ ಕೂಡ ಬಳಸಬಹುದಾಗಿರುತ್ತೆ. ಅದು ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನ ನಾವು ಪ್ರೊಡಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಟ್ರೈನ್ ಮಾಡ್ತಕ್ಕಂಥ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಇನಿಷಿಯೇಟಿವ್ ನ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡಲಿಕ್ಕೆ ಅವರು ಯಾರ ಜೊತೆ ಕೊಲಾಬರೇಟ್ ಆಗಿದ್ದಾರೆ ಅಂತ ಹೇಳಿದೆ. ಸೊ ಅದ್ರ ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ನಿಮ್ಯಾನ್ಸ್ ಕೂಡ ಈ ಒಂದು ಇನಿಷಿಯೇಟಿವ್ ನಲ್ಲಿ ತನ್ನ ಪಾರ್ಟನ್ನ ತೆಗೆದುಕೊಳ್ತಾ ಇದೆ. ಸೊ ಅದರಿಂದ ದೇ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ಅವೇರ್ನೆಸ್ ಆಫ್ ಮೈಂಡ್ಫುಲ್ ಟೆಕ್ನಾಲಜಿ, ಅಂದ್ರೆ ತಂತ್ರಜ್ಞಾನವನ್ನ ಮೈಂಡ್ಫುಲ್ ಆಗಿ ಬಳಕೆ ಮಾಡ್ತಕ್ಕಂಥ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ಸಲುವಾಗಿ ಆನ್ಲೈನ್ ಮತ್ತೆ ಆಫ್ಲೈನ್ ಡಿಜಿಟಲ್ ಡಿಟಾಕ್ಸ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ನೇರವಾಗಿ ಅಲ್ಲಿಗೆ ಹೋಗಿ ಕೌನ್ಸಿಲ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಅಥವಾ ಆನ್ಲೈನ್ ಮುಖಾಂತರ ಕೌನ್ಸಿಲಿಂಗ್ ಮಾಡುವುದರ ಮುಖಾಂತರ ಆ ಡಿಟಾಕ್ಸಿಫಿಕೇಶನ್ ಮಾಡ್ತಕ್ಕಂಥ ಕೇಂದ್ರಗಳನ್ನ ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ಸ್ಥಾಪನೆ ಮಾಡೋದನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೊಂದು ಉತ್ತಮವಾಗಿರ್ತಕ್ಕಂಥ ಇನಿಷಿಯೇಟಿವ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಪ್ರಸ್ತುತ ಭಾರತದಿಂದ ತಯಾರಾಗುತ್ತಿರುವ ವಾಹನಗಳಲ್ಲಿ ರಫ್ತಾಗುತ್ತಿರುವ ವಾಹನಗಳ ಪಾಲು ಎಷ್ಟು ಮತ್ತು 2030ರ ವೇಳೆಗೆ ಪ್ರಯಾಣಿಕ ವಾಹನಗಳ ಪಾಲನ್ನು ಎಷ್ಟು ರಫ್ತು ಮಾಡುವ ಗುರಿಯನ್ನು ಹೊಂದಿದೆ? ಸೊ ವಾಟ್ ಇಸ್ ದ ಕರೆಂಟ್ ಶೇರ್ ಆಫ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಬೀಯಿಂಗ್ ಎಕ್ಸ್ಪೋರ್ಟೆಡ್ ಅಂಡ್ ವಾಟ್ ಇಸ್ ದ ಟಾರ್ಗೆಟ್ ಫಾರ್ ದಿ ಶೇರ್ ಆಫ್ ಪ್ಯಾಸೆಂಜರ್ ವೆಹಿಕಲ್ಸ್ ಟು ಬಿ ಎಕ್ಸ್ಪೋರ್ಟೆಡ್ ಬೈ 2030? ಸೊ ಕ್ವೆಶನ್ ಈಸ್ ವೆರಿ ಸಿಂಪಲ್. ನಮ್ಮ ಭಾರತ ದೇಶದಲ್ಲಿ ಈಗ ವಾಹನಗಳ ಉತ್ಪಾದನೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಏನಾಗ್ತಾ ಇದೆ ಸೊ 100% ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ ಸೊ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನ ನಾವು ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡ್ತಾ ಇದ್ದೇವೆ, ಅದು ಒಂದು ಕ್ವೆಶನ್ ಆಗಿರುತ್ತೆ. ಸೊ ಇನ್ನೊಂದು ಕ್ವೆಶನ್ ಏನು ಅಂದ್ರೆ ಈ ಪ್ಯಾಸೆಂಜರ್ ವೆಹಿಕಲ್ಸ್ ಅಥವಾ ಪ್ರಯಾಣಿಕ ವಾಹನಗಳು ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ 2030ರ ವೇಳೆಗೆ ಎಷ್ಟು ಪರ್ಸೆಂಟೇಜ್ ರಫ್ತನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಗುರಿಯನ್ನ ಭಾರತ ಸರ್ಕಾರ ಹೊಂದಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 14% ಅನ್ನ ನಾವು ಪ್ರಸ್ತುತವಾಗಿ ರಫ್ತು ಮಾಡ್ತಾ ಇದ್ದೇವೆ. 2030ರ ವೇಳೆಗೆ ಇದನ್ನ ಪ್ಯಾಸೆಂಜರ್ ವೆಹಿಕಲ್ಸ್ ಅನ್ನ 25%ಗೆ ಏರಿಕೆ ಮಾಡ್ತಕ್ಕಂಥದ್ದು ಸರ್ಕಾರದ ಗುರಿಯಾಗಿರುತ್ತೆ. ಈ ಒಂದು ಟಾರ್ಗೆಟ್ಸ್ ಅನ್ನ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಈ ಟಾರ್ಗೆಟ್ಸ್ ಅನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ನಾನು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾಗತಿಕ ಮೊಬಿಲಿಟಿ ಎಕ್ಸ್ಪೋ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಗ್ಲೋಬಲ್ ಮೊಬಿಲಿಟಿ ಎಕ್ಸ್ಪೋ ಅಂತ ಕರಿತೇವೆ. ಸೊ ಮೊಬಿಲಿಟಿ ಅಂದ್ರೆ ಸೊ ಅದು ವಾಹನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸ್ಪೋವನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು ಆಲ್ರೆಡಿ ಲಾಂಚ್ ಆಗಿ ಇವತ್ತು ಕಂಪ್ಲೀಟ್ ಆಗಿರುತ್ತೆ, ಅಂದ್ರೆ 3ನೇ ತಾರೀಕು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ನಮ್ಮ ಭಾರತ ದೇಶದ ಕ್ಯಾಪಿಟಲ್ ಸಿಟಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಇಂಡಿಯಾ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಮಾರ್ಕೆಟ್ ವೆಹಿಕಲ್ಸ್ ಆಫ್ ಮ್ಯಾನುಫ್ಯಾಕ್ಚರ್ಸ್, ಅಂದ್ರೆ ವಾಹನಗಳ ತಯಾರಿಕೆಗೆ ನಮ್ಮ ಭಾರತ ರಾಷ್ಟ್ರವು ಅತಿ ದೊಡ್ಡ ಮಾರುಕಟ್ಟೆ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಮ್ಮ ಭಾರತ ರಾಷ್ಟ್ರವು ಗ್ಲೋಬಲಿ 14%, ಅಂದ್ರೆ ಗ್ಲೋಬಲಿ ಅಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಕ್ಕಂಥ ಒಂದು ವೆಹಿಕಲ್ಸ್ಗಳ ಟೋಟಲ್ ಪರ್ಸೆಂಟೇಜ್ ಅಲ್ಲಿ 14% ಅನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸೊ ಇಲ್ಲಿ ನಾವು 100% ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದರಲ್ಲಿ 14% ಅನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಸೊ ಮಿಕ್ಕಿದ 86% ಅನ್ನ ನಮ್ಮ ದೇಶದ ನಾಗರಿಕರು ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದು ಗ್ಲೋಬಲ್ ಪರ್ಸೆಂಟೇಜ್ ಅಲ್ಲ. ಸೊ ಇದು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಲ್ಲಿ 14% ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ 2030ರ ವೇಳೆಗೆ ಈ ಒಂದು ಪ್ಯಾಸೆಂಜರ್ ವೆಹಿಕಲ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ರಫ್ತನ್ನ 25%ಗೆ ಏರಿಕೆ ಮಾಡ್ತಕ್ಕಂಥ ಒಂದು ಗುರಿಯನ್ನ ನಮ್ಮ ಭಾರತ ಸರ್ಕಾರ ಹೊಂದಿದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6.
MQ-9 ಸಶಸ್ತ್ರ ಡ್ರೋನ್ಗಳನ್ನು ಯಾವ ದೇಶದಿಂದ ಭಾರತೀಯ ಸೇನೆಯು ಸ್ವಾಧೀನಪಡಿಸಿಕೊಳ್ಳಲು ಯೋಜಿಸಿದೆ? ಫ್ರಮ್ ವಿಚ್ ಕಂಟ್ರಿ ಡಸ್ ದಿ ಇಂಡಿಯನ್ ಮಿಲಿಟರಿ ಪ್ಲಾನ್ ಟು ಅಕ್ವೈರ್ MQ-9B ಆರ್ಮ್ಡ್ ಡ್ರೋನ್ಸ್? ಸೊ ಇದು ಡ್ರೋನ್ಸ್ ಅಂತ, ಆರ್ಮ್ಡ್ ಡ್ರೋನ್ಸ್ ಅಂತ ಕರಿತೇವೆ. ನಮ್ಮ ಭಾರತೀಯ ಸೇನೆಯಲ್ಲಿ ಬಳಕೆ ಮಾಡಬಹುದಾಗಿರ್ತಕ್ಕಂಥ ಡ್ರೋನ್ಸ್ಗಳಾಗಿರುತ್ತೆ. ಸೊ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು MQ-9 ಅಂತ ಕರಿತೇವೆ. ಸೊ ಇದನ್ನ ಯಾವ ರಾಷ್ಟ್ರದಿಂದ ನಾವು ತರಿಸ್ಕೊಳ್ತಾ ಇದ್ದೇವೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ನಿಂದ ಈ ಒಂದು ಡ್ರೋನ್ಗಳನ್ನ ನಮ್ಮ ಭಾರತ ದೇಶಕ್ಕೆ ತರಿಸ್ಕೊಳ್ತಾ ಇದ್ದಾವೆ. ಸೊ ಈ ಒಂದು ಡ್ರೋನ್ಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, MQ-9B ಅಂತ ಕರಿತೇವೆ. ಸೊ ಇದನ್ನ ನಾವು ನೆಕ್ಸ್ಟ್ ಜನರೇಷನ್ ಅಥವಾ ಮುಂದಿನ ಪೀಳಿಗೆಯ ಡ್ರೋನ್ಸ್ ಅಂತ ಕರಿತೇವೆ. ಸೊ ಇದು ಸರಿಸುಮಾರು 5,000 kgಗಿಂತ ಹೆಚ್ಚು ಒಂದು ವೆಯ್ಟ್ ಅನ್ನ ಲಿಫ್ಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅದಾದ್ಮೇಲೆ ಇವೆಲ್ಲ ರಿಮೋಟ್ಲಿ ಆಪರೇಟೆಡ್ ಆಗಿರುತ್ತೆ, ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ಅನ್ಮ್ಯಾನ್ಡ್ ಆಗಿರುತ್ತೆ ಅಥವಾ ಮಾನವ ರಹಿತವಾಗಿರುತ್ತೆ. ಸೊ ದೂರದಿಂದ ಕುತ್ಕೊಂಡು ಅದನ್ನ ಆಪರೇಟ್ ಮಾಡಬಹುದಾಗಿರ್ತಕ್ಕಂಥ ಡ್ರೋನ್ಗಳನ್ನ US ನಿಂದ ನಮ್ಮ ರಾಷ್ಟ್ರಕ್ಕೆ ತರಿಸ್ಕೊಳ್ತಾ ಇದ್ದಾರೆ. ಸೊ ಒಟ್ಟು ಎಷ್ಟು ಡ್ರೋನ್ಗಳನ್ನ ಬೈ ಮಾಡ್ತಾ ಇದ್ದಾರೆ ಅಂದ್ರೆ 35 ಡ್ರೋನ್ಗಳನ್ನ ಬೈ ಮಾಡ್ತಾ ಇದ್ದಾರೆ. ಸೊ ಈ 35 ಡ್ರೋನ್ಗಳಲ್ಲಿ ನೇವಿಗೆ ಕೆಲವೊಂದು ಡ್ರೋನ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ನೇವಿಗೆ ಕೊಡ್ತಕ್ಕಂಥ ಡ್ರೋನ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿ ಗಾರ್ಡಿಯನ್ ಡ್ರೋನ್ಸ್ ಅಂತ ಕರಿತೇವೆ. ಅಂದ್ರೆ ನೇವಿ ನೌಕೆಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನ ನಾವು ಸಿ ಗಾರ್ಡಿಯನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ನಮ್ಮ ಆರ್ಮಿ ಮತ್ತೆ ಏರ್ ಫೋರ್ಸ್ಗೂ ಕೂಡ ಕೆಲವೊಂದು ಡ್ರೋನ್ಗಳನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಆರ್ಮಿ ಸೇನೆ ಮತ್ತೆ ನಮ್ಮ ವಾಯುಪಡೆಗೆ ಬಳಕೆ ಮಾಡ್ತಕ್ಕಂಥ ಡ್ರೋನ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕೈ ಗಾರ್ಡಿಯನ್ ಅಂತ ಕರಿತೇವೆ. ಒಂದು ಸಿ ಗಾರ್ಡಿಯನ್ ಆಗಿರುತ್ತೆ, ಸೊ ಇನ್ನೊಂದು ಸ್ಕೈ ಗಾರ್ಡಿಯನ್ ಆಗಿರ್ತವೆ. ಸೊ ಈ ಎರಡು ರೀತಿಯ ಡ್ರೋನ್ಗಳನ್ನ ನಾವು US ಇಂದ ಖರೀದಿ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಭಾರತೀಯ ನೌಕಾಪಡೆಯು ಘೋಷಿಸಿದಂತೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯು ಭೂ ಆಧಾರಿತ ಗುರಿಯನ್ನು ಯಶಸ್ವಿಯಾಗಿ ತೊಡಗಿಸಿಕೊಂಡಿರುವ ವರ್ಧಿತ ಶ್ರೇಣಿ ಎಷ್ಟು? ಸೊ ವಾಟ್ ವಾಸ್ ದಿ ಎನ್ಹಾನ್ಸ್ಡ್ ರೇಂಜ್ ಅಟ್ ವಿಚ್ ದಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಸಕ್ಸಸ್ಫುಲಿ ಎಂಗೇಜ್ಡ್ ಅ ಲ್ಯಾಂಡ್ ಬೇಸ್ಡ್ ಟಾರ್ಗೆಟ್ ಆಸ್ ಅನೌನ್ಸ್ಡ್ ಬೈ ದಿ ಇಂಡಿಯನ್ ನೇವಿ ರೀಸೆಂಟ್ಲಿ? ಸೊ ಬ್ರಹ್ಮೋಸ್ ಕ್ಷಿಪಣಿ ಏನಿರುತ್ತೆ, ಆ ಒಂದು ಬ್ರಹ್ಮೋಸ್ ಕ್ಷಿಪಣಿ ಮುಂಚಿನ ರೇಂಜ್ ಏನಿತ್ತು, ರೇಂಜ್ ಅಂದ್ರೆ ಅದು ಎಷ್ಟು ಟ್ರಾವೆಲ್ ಮಾಡುತ್ತೆ ಅಂತಕ್ಕಂಥ ಒಂದು ಡಿಸ್ಟೆನ್ಸ್ ಅನ್ನ ನಾವು ರೇಂಜ್ ಅಥವಾ ವ್ಯಾಪ್ತಿ ಅಂತ ಕರಿತೇವೆ. ಸೊ ಮುಂಚಿನ ರೇಂಜ್ಗೂ ಈಗ ಎಕ್ಸ್ಟೆಂಡೆಡ್ ರೇಂಜ್ ಅಂತ ಕರಿತೇವೆ. ಅಂದ್ರೆ ಅದರ ವ್ಯಾಪ್ತಿಯನ್ನ ಈಗ ಇನ್ಕ್ರೀಸ್ ಮಾಡಿದ್ದಾರೆ. ಏನಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ, ಹೇಗೆ ಇನ್ಕ್ರೀಸ್ ಮಾಡಿದ್ದಾರೆ ಎಲ್ಲವನ್ನು ನಾನು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಹಾಗಿದ್ರೆ ಆ ಎಕ್ಸ್ಟೆಂಡೆಡ್ ರೇಂಜ್ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಮಾರು 900 ಕಿಲೋಮೀಟರ್ಸ್ ಅಷ್ಟು ಅದರ ವ್ಯಾಪ್ತಿಯನ್ನ ಈಗ ಇನ್ಕ್ರೀಸ್ ಮಾಡಿರ್ತಾರೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇಂಡಿಯನ್ ನೇವಿ ಟೆಸ್ಟ್ ಬ್ರಹ್ಮೋಸ್ ಮಿಸೈಲ್ ವಿತ್ ಎನ್ಹಾನ್ಸ್ಡ್ ರೇಂಜ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ನೇವಿ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಗಳು ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ಕ್ಷಿಪಣಿಗಳಲ್ಲಿ ಬರ್ತಕ್ಕಂಥ ಒಂದು ವರ್ಧಿತ ಶ್ರೇಣಿ ಅಂತ ಕರಿತೇವೆ. ವರ್ಧಿತ ಅಂದ್ರೆ ಸೊ ಮುಂಚೆ ಅದರ ರೇಂಜ್ ಏನಿತ್ತು ಅದನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥ ಕ್ಷಿಪಣಿಗಳನ್ನ ಈಗ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಾರೆ. ಸೊ ಏನಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ರೆಜಿಮ್ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ರೆಜಿಮ್ ಅನ್ನ ನಾವು MTCR ಅಂತ ಕರಿತೇವೆ. MTCR ಅಂದ್ರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಅಂತ ಕರಿತೇವೆ. ಸೊ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಅನ್ನ 1987ರಲ್ಲಿ G7 ರಾಷ್ಟ್ರಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರೆಜಿಮ್ ಆಗಿರುತ್ತೆ. ಸೊ ಈ ಒಂದು ರೆಜಿಮ್ ನ ಉದ್ದೇಶ ಏನು ಅಂದ್ರೆ ಪ್ರಾಲಿಫರೇಷನ್ ಆಫ್ ವೆಪನ್ಸ್ ಅಂತ ಕರಿತೇವೆ. ಅಂದ್ರೆ ಒಂದು ವೆಪನ್ ಅನ್ನ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ರಫ್ತು ಮಾಡಲಿಕ್ಕೆ ಅಥವಾ ಆ ಒಂದು ವೆಪನ್ಸ್ ಗಳ ತಯಾರಿಕೆಗೆ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನವನ್ನ ರಫ್ತು ಮಾಡಲಿಕ್ಕೆ ಸೊ ಒಂದು ಸ್ಕೇಲ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ ಬೆಂಚ್ ಮಾರ್ಕ್ ಅನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಮಿಸೈಲ್ ನ ರೇಂಜ್ 300 ಕಿಲೋಮೀಟರ್ಗಿಂತ ಕಡಿಮೆ ಇದ್ರೆ, ಇವಾಗ ಯಾವುದೋ ಒಂದು ಕ್ಷಿಪಣಿ ಇರುತ್ತೆ, ಆ ಕ್ಷಿಪಣಿಯ ವ್ಯಾಪ್ತಿ ಸರಿಸುಮಾರು 300 ಕಿಲೋಮೀಟರ್ಗಿಂತ ಕಡಿಮೆ ಇದ್ರೆ ಸೊ ಅವಾಗ ಯಾವುದೇ ರೀತಿಯ ಒಂದು ಪರ್ಮಿಷನ್ ಅವಶ್ಯಕತೆ ಇಲ್ಲ. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಆ ಕ್ಷಿಪಣಿಗಳನ್ನ ನಾವು ಟ್ರೇಡ್ ಮಾಡಬಹುದಾಗಿರುತ್ತೆ. ಸಪೋಸ್ ಈ ಒಂದು ಕ್ಷಿಪಣಿಗಳ ರೇಂಜ್ 300ಗಿಂತ ಜಾಸ್ತಿ ಆದಾಗ ಸೊ ಅವಾಗ ಆ ಒಂದು ರಾಷ್ಟ್ರ ಕಂಪಲ್ಸರಿ MTCR ಒಳಗಡೆ ರಿಜಿಸ್ಟರ್ ಆಗಿರ್ಲೇಬೇಕಾಗಿರುತ್ತೆ ಅಥವಾ ಮೆಂಬರ್ ಕಂಟ್ರಿ ಆಗಿರ್ಬೇಕಾಗಿರುತ್ತೆ. ಸೊ ಭಾರತ ರಾಷ್ಟ್ರ ಮುಂಚೆ MTCR ನಲ್ಲಿ ಅದು ಮೆಂಬರ್ ನೇಷನ್ ಆಗಿರಲಿಲ್ಲ. ಸೊ ಅದರಿಂದ ನಮ್ಮ ಒಂದು ಮಿಸೈಲ್ಗಳು ಅಂದ್ರೆ ಬೇರೆ ರಾಷ್ಟ್ರದಿಂದ ನಾವು ತರಿಸ್ಕೊಳ್ತಕ್ಕಂಥ ಮಿಸೈಲ್ಗಳು ಈ MTCR ಅಂತಕ್ಕಂಥದ್ದು ನಾವು ಇಲ್ಲಿ ಸ್ಥಳೀಯವಾಗಿ ಉತ್ಪಾದನೆ ಮಾಡ್ತಕ್ಕಂಥ ಕ್ಷಿಪಣಿಗಳಿಗೆ ಅಪ್ಲೈ ಆಗೋದಿಲ್ಲ. ಅದು ಓನ್ಲಿ ಟ್ರೇಡ್ ಅಥವಾ ಬೇರೆ ದೇಶದಿಂದ ಬರ್ತಕ್ಕಂಥ ಕ್ಷಿಪಣಿಗಳಿಗೆ ಮಾತ್ರ ಅಪ್ಲೈ ಆಗ್ತಕ್ಕಂಥ ಒಂದು ರಿಜಿಮ್ ಆಗಿರುತ್ತೆ. ಸೊ ಭಾರತ ರಾಷ್ಟ್ರ MTCRಗೆ ಮುಂಚೆ ಸದಸ್ಯ ರಾಷ್ಟ್ರವಾಗಿರಲಿಲ್ಲ. ಸೊ ಅವಾಗ ಬೇರೆ 300 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಮೂವ್
ಬಲವಾಗ್ತಕ್ಕಂಥ ಅಥವಾ ಜಾಸ್ತಿ ವ್ಯಾಪ್ತಿ ಇರ್ತಕ್ಕಂಥ ಮಿಸೈಲ್ಗಳನ್ನು ನಾವು ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಭಾರತ ರಾಷ್ಟ್ರ 2016ರಲ್ಲಿ ಅಂದರೆ 2016ನಲ್ಲಿ ಸೊ ಈ ಒಂದು MTCRಗೆ ಮೆಂಬರ್ ರಾಷ್ಟ್ರವಾಗುತ್ತೆ. ಸೊ ಆ ಒಂದು ಸದಸ್ಯ ರಾಷ್ಟ್ರವಾಗಿರುವ ಕಾರಣದಿಂದ ನಾವಿವಾಗ ಬೇರೆ ರಾಷ್ಟ್ರಗಳಿಂದ ಬ್ರಹ್ಮೋಸ್ ನಮ್ಗೆ ಗೊತ್ತು ಭಾರತ ಮತ್ತು ರಷ್ಯಾ ನಡುವೆ ಡೆವಲಪ್ ಆಗ್ತಾ ಇರ್ತಕ್ಕಂಥ ಮಿಸೈಲ್ಸ್ಗಳಾಗಿರ್ತವೆ. ಸೊ ಇದು ಬೇರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಿಸೈಲ್ ಆಗಿರೋದ್ರಿಂದ ಸೊ ಇದರ ವ್ಯಾಪ್ತಿಯನ್ನ ನಾವು ಈಗ ಎಕ್ಸ್ಟೆಂಡ್ ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಪಾಯಿಂಟ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ MTCRನಲ್ಲಿ ನಾವು 35 ಸದಸ್ಯ ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರ 2016ರಲ್ಲಿ 35ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಕೊಂಡಿರುತ್ತೆ. ಸೊ ಭಾರತ ಸೇರಿಕೊಂಡ ನಂತರ ಬೇರೆ ಯಾವ್ದ ರಾಷ್ಟ್ರ ಕೂಡ ಸೊ ಈ ಒಂದು ರೆಜಿಮ್ಗೆ ಸೇರ್ಕೊಂಡಿಲ್ಲ. ಸೊ ಇದುವರೆಗೂ ಚೈನಾ ಈ ಒಂದು ರೆಜಿಮ್ಗೆ ಸದಸ್ಯ ರಾಷ್ಟ್ರವಲ್ಲದ ರಾಷ್ಟ್ರವಾಗಿ ನಾವು ಅದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬ್ರಹ್ಮೋಸ್ ಅಂತಕ್ಕಂಥದ್ದು ಸೂಪರ್ ಸಾನಿಕ್ ಮಿಸೈಲ್ ಅಂತ ಕರಿತೇವೆ ನಾವು. ವಾಟ್ ಯು ಮೀನ್ ಬೈ ಸೂಪರ್ ಸಾನಿಕ್ ಅಂದ್ರೆ ಯಾವುದೇ ಒಂದು ಕ್ಷಿಪಣಿಯ ವೇಗವನ್ನ ನಾವು ಶಬ್ದದ ವೇಗದೊಂದಿಗೆ ಹೋಲಿಕೆ ಮಾಡ್ತೇವೆ. ಸೊ ಆ ಒಂದು ಸಂಖ್ಯೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಮ್ಯಾಕ್ ನಂಬರ್ ಅಂತ ಕರಿತೇವೆ. ಸೊ ಮ್ಯಾಕ್ ನಂಬರ್ ನಮ್ಗೆ ಹೇಗೆ ಬರುತ್ತೆ ಅಂದ್ರೆ ಆಬ್ಜೆಕ್ಟ್ ಸ್ಪೀಡ್ ಅಂದ್ರೆ ಆ ಒಂದು ಕ್ಷಿಪಣಿ ಎಷ್ಟು ವೇಗದಲ್ಲಿ ಹೋಗುತ್ತೆ ಅದನ್ನ ನಾವು ಸ್ಪೀಡ್ ಆಫ್ ಸೌಂಡ್ ಅಥವಾ ಶಬ್ದದ ವೇಗದೊಂದಿಗೆ ಡಿವೈಡ್ ಬರ್ತಕ್ಕಂಥ ನಂಬರ್ ಅನ್ನ ನಾವು ಮ್ಯಾಕ್ ನಂಬರ್ ಅಂತ ಕರಿತೇವೆ. ಸೊ ಮ್ಯಾಕ್ ನಂಬರ್ ನ ಆಧಾರದ ಮೇಲೆ ಕ್ಷಿಪಣಿಗಳನ್ನ ನಾವು 4 ರೇಂಜಸ್ ಅಲ್ಲಿ ಡಿವೈಡ್ ಮಾಡಬಹುದಾಗಿರುತ್ತೆ. ಮೊದಲನೇದನ್ನ ನಾವು ಸಬ್ ಸಾನಿಕ್ ಅಂತ ಕರಿತೇವೆ. ಸಬ್ ಸಾನಿಕ್ ಅಂದ್ರೆ ಮ್ಯಾಕ್ ನಂಬರ್ 1ಕ್ಕಿಂತ ಕಡಿಮೆ ಇರುತ್ತೆ. ಸೊ ಎರಡನೇದು ಟ್ರಾನ್ಸಾನಿಕ್ ಮ್ಯಾಕ್ ನಂಬರ್ 1ಕ್ಕೆ ಸಮನಾಗಿರುತ್ತೆ. ಸೂಪರ್ ಸಾನಿಕ್ ಅಂದ್ರೆ ಮ್ಯಾಕ್ ನಂಬರ್ 1ಕ್ಕಿಂತ ಜಾಸ್ತಿ ಇರುತ್ತೆ. ಹೈಪರ್ ಸಾನಿಕ್ ಅಂದ್ರೆ ಮ್ಯಾಕ್ ನಂಬರ್ 5ಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಹೈಪರ್ ಸಾನಿಕ್ ಅಂತ ಕರಿತೇವೆ. ಬ್ರಹ್ಮೋಸ್ ಒಂದು ಸೂಪರ್ ಸಾನಿಕ್ ಮಿಸೈಲ್ ಆಗಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ಬ್ರಹ್ಮೋಸ್ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇವತ್ತಿನ ಅಪ್ಡೇಟ್ ಅನ್ನ ನಾವು ನೋಡೋದಾದ್ರೆ ಸೊ ಇಂಡಿಯನ್ ನೇವಿ ಸಕ್ಸಸ್ಫುಲಿ ಎಂಗೇಜ್ಡ್ ಅ ಲ್ಯಾಂಡ್ ಬೇಸ್ಡ್ ಟಾರ್ಗೆಟ್ ಎನ್ಹಾನ್ಸ್ಡ್ ರೇಂಜ್ ಆಫ್ 900 ಕಿಲೋಮೀಟರ್ಸ್ ಅಂತ ಕರೀತೇವೆ. ಅಂದ್ರೆ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿ ಏನಿರುತ್ತೆ ಸೊ ಭೂ ಮಾದರಿಯ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಸಕ್ಸಸ್ಫುಲ್ ಆಗಿ ಪರೀಕ್ಷೆ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದೊಂದು ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಆಗಿರ್ತಕ್ಕಂಥ ಬ್ರಹ್ಮೋಸ್ ಅನ್ನ ಸೊ ಈಗ ಪರೀಕ್ಷೆ ಮಾಡಿರ್ತಾರೆ. ಸೊ ಇಲ್ಲಿ ನೋಡಬಹುದಾಗಿರುತ್ತೆ 900 ಕಿಲೋಮೀಟರ್ ವ್ಯಾಪ್ತಿ ಇರುತ್ತೆ. ಇದು 300 ಕಿಲೋಮೀಟರ್ಗಿಂತ ಜಾಸ್ತಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಟೆಸ್ಟ್ ಅನ್ನ ಯಾವ ಇಂಡಿಯನ್ ನೇವಲ್ ಶಿಪ್ ಅಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ರಜಪೂತ್ ಕ್ಲಾಸ್ ಅಂತ ಕರಿತೇವೆ. ಸೊ ಆ ರಜಪೂತ್ ಕ್ಲಾಸ್ ಯಾವ್ದು ಅಂದ್ರೆ INS ರನ್ವೀರ್ ಮತ್ತೆ INS ರನ್ ವಿಜಯ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಮುಖಾಂತರ ಪರೀಕ್ಷೆ ಮಾಡಿರ್ತಕ್ಕಂಥ ಮಿಸೈಲ್ಗಳಾಗಿರ್ತವೆ. ಸೊ ಇಟ್ ಈಸ್ ದಿ ಜಾಯಿಂಟ್ ಪ್ರಾಜೆಕ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ ಅಂದ್ರೆ ಒಂದು ಬ್ರಹ್ಮೋಸ್ ಮಿಸೈಲ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಭಾರತ ಮತ್ತು ರಷ್ಯಾದೊಂದಿಗೆ ಇರತಕ್ಕಂಥ ಒಂದು ಜಂಟಿ ಪ್ರಾಜೆಕ್ಟ್ ಆಗಿರುತ್ತೆ. ಇನಿಷಿಯಲಿ ಈ ಒಂದು ಮಿಸೈಲ್ಗಳ ಒಂದು ರೇಂಜ್ 290 ಕಿಲೋಮೀಟರ್ ಮಾತ್ರ ರೆಸ್ಟ್ರಿಕ್ಟ್ ಆಗಿತ್ತು. ಕಾರಣ ಏನಂದ್ರೆ ಆಗ ಭಾರತ MTCRಗೆ ಸದಸ್ಯ ರಾಷ್ಟ್ರವಾಗಿರೋದಿಲ್ಲ. ಸೊ ಯಾವಾಗ ಭಾರತ ರಾಷ್ಟ್ರ 2016ರಲ್ಲಿ MTCRಗೆ ಸದಸ್ಯ ರಾಷ್ಟ್ರವಾಗುತ್ತೆ ಸೊ ಅವಾಗ ಅದರ ವ್ಯಾಪ್ತಿಯನ್ನ ನಾವು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ನಾವಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಯಾವ ಹಡಗನ್ನು ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ವಿತರಿಸಲಾಯಿತು ಮತ್ತು ಇದನ್ನು ಭಾರತದ ಅತಿ ದೊಡ್ಡ ಸಮೀಕ್ಷಾ ನೌಕೆ ಎಂದು ಕರೆಯಲಾಗುತ್ತದೆ? ಸೊ ವಿಚ್ ವೆಸಲ್ ವಾಸ್ ಡಿಲಿವರ್ಡ್ ಟು ಇಂಡಿಯನ್ ನೇವಿ ರೀಸೆಂಟ್ಲಿ ಅಂಡ್ ಇಸ್ ರೆಫರ್ಡ್ ಟು ಆಸ್ ಇಂಡಿಯಾಸ್ ಲಾರ್ಜೆಸ್ಟ್ ಎವರ್ ಸರ್ವೆ ವೆಸಲ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯನ್ ನೇವಲ್ ಶಿಪ್ ಸಂದಾಯಕ್ ಅಂತ ಕರಿತೇವೆ. ಸೊ ಇದು ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಬೃಹತ್ತಾದ ಸರ್ವೆ ವೆಸಲ್ ಅಥವಾ ವೀಕ್ಷಣೆಯನ್ನ ಮಾಡ್ತಕ್ಕಂಥ ಅಥವಾ ಈ ಒಂದು ಸಮೀಕ್ಷೆಯನ್ನ ಮಾಡ್ತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಈ ಒಂದು ವೆಸಲ್ ಅನ್ನ ಈಗ ಕಮಿಷನ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸೊ ಇಂಡಿಯನ್ ನೇವಿ ಕಮಿಷನ್ಡ್ ಇಟ್ಸ್ ಲೇಟೆಸ್ಟ್ ಸರ್ವೆ ವೆಸಲ್. ಸೊ ಇದೊಂದು ಸರ್ವೆ ವೆಸಲ್ ಆಗಿರುತ್ತೆ. ಸರ್ವೆ ಅಂದ್ರೆ ನಮ್ಮ ನೇವಿಯನ್ನ ಅಥವಾ ನಮ್ಮ ಒಂದು ಜಲಮೂಲಗಳನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಸಮೀಕ್ಷೆ ಮಾಡ್ತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಟ್ರೇಡ್ ಮಾಡ್ಲಿಕ್ಕೆ ಮುಂಚೆ ಅಂದ್ರೆ ವ್ಯಾಪಾರದ ಹಡಗುಗಳು ಹೋಗ್ಲಿಕ್ಕೆ ಮುಂಚೆ ಸೊ ಆ ಒಂದು ನ್ಯಾವಿಗೇಷನ್ ರೂಟ್ ಸೇಫ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಕ್ಕಂಥ ಒಂದು ಬೋಟ್ ಆಗಿರುತ್ತೆ ಅಥವಾ ವೆಸಲ್ ಆಗಿರುತ್ತೆ. ಸೊ ಇದು ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ವೆಸಲ್ ಆಗಿರುತ್ತೆ. ಸೊ ಅದನ್ನು ನಾವು ಸಂಧ್ಯಾಕ್ ಅಂತ ಕರಿತೇವೆ. ಸೊ ಇಟ್ ಈಸ್ ದಿ ಫಸ್ಟ್ ಆಫ್ ದಿ 4 ಸರ್ವೆ ವೆಸಲ್ಸ್ ಬೀಯಿಂಗ್ ಬಿಲ್ಟ್ ಬೈ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಇನ್ ಕೋಲ್ಕತ್ತಾ. ಅಂದ್ರೆ ಸೊ ಈ ಒಂದು ವರ್ಗದಲ್ಲಿ 4 ವೆಸಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಈ 4 ಸರ್ವೆ ವೆಸಲ್ಸ್ ಇವುಗಳನ್ನ ನಾವು ಲಾರ್ಜ್ ವೆಸಲ್ಸ್ ಅಂತ ಕರಿತೇವೆ. ಸೊ ಇದನ್ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ GRSC ವತಿಯಿಂದ ಕೋಲ್ಕತ್ತಾದಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ವೆಸಲ್ಸ್ ಆಗಿರುತ್ತೆ.
ಈ 4ರಲ್ಲಿ ಮೊದಲನೇದಾಗಿರ್ತಕ್ಕಂಥ ಸಂಧ್ಯಾಕ್ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನ ಈಗ ನಿಯೋಜನೆ ಮಾಡಲಾಗಿರುತ್ತೆ. ಆಕ್ಚುಲಿ ಈ ಒಂದು ಸಂಧ್ಯಾಕನ್ನ ಇಂಡಿಯಾಸ್ ಲಾರ್ಜೆಸ್ಟ್ ಎವರ್ ಸರ್ವೆ ವೆಸಲ್ ಅಂತ ಕರೀತೇವೆ, ಭಾರತದ ಅತಿ ದೊಡ್ಡ ಸರ್ವೆ ಅಥವಾ ಸಮೀಕ್ಷೆ ವೆಸಲ್ ಅಂತ ಕರೀತೇವೆ. ಇದರ ಪ್ರೈಮರಿ ಫಂಕ್ಷನ್ ಏನು ಅಂದ್ರೆ, ನಾನು ಮುಂಚೆನೆ ಹೇಳಿದಾಗೆ ಈ ಒಂದು ಹೈಡ್ರೋಗ್ರಾಫಿಕ್ ಸರ್ವೆ ಅಂತ ಕರಿತೇವೆ. ಹೈಡ್ರೋ ಅಂದ್ರೆ ನೀರಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆ ಮಾಡ್ತಕ್ಕಂಥದ್ದು. ನಮ್ಮ ನ್ಯಾವಿಗೇಷನ್ ರೂಟ್ ಸುರಕ್ಷೆ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಸಮೀಕ್ಷೆ ಮಾಡ್ತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಈಸ್ ಪವರ್ಡ್ ಬೈ 2 ಡೀಸೆಲ್ ಇಂಜಿನ್ಸ್, ಅಂದ್ರೆ ಈ ಒಂದು ವೆಸಲ್ ನಲ್ಲಿ 2 ಡೀಸೆಲ್ ಇಂಜಿನ್ ಗಳನ್ನ ನೋಡಬಹುದಾಗಿರುತ್ತೆ. ಸೊ ಇದರ ವೇಗವನ್ನ ನಾವು ನೋಡಿದಾಗ 18 ನಾಟ್ಸ್ ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಸಂಧ್ಯಾಕ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿಯೇ ಈಗಾಗಲೇ ಇತ್ತು. ಬಟ್ ಈ ಒಂದು ಸಂಧ್ಯಾಕ್ ವೆಸಲ್ ಅನ್ನ 2021ರಲ್ಲಿ ಡಿಕಮಿಷನ್ ಅಥವಾ ನಿಷ್ಕ್ರಿಯ ಮಾಡಿರ್ತಾರೆ. ಸೊ ಅದೇ ಹೆಸರನ್ನ ಈಗ ಹೊಸದಾಗಿರ್ತಕ್ಕಂಥ ಇಂಡಿಯನ್ ನೇವಲ್ ಶಿಪ್ಗೆ ಇಟ್ಟಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಇಂಡಿಯಾಸ್ ಬಿಗ್ಗೆಸ್ಟ್ ವೆಸಲ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ರವಾನಿಸಲಾದ ಕ್ಷುದ್ರ ಗ್ರಹ 2008 OS7 ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ನಿಖರವಾಗಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ರೀಸೆಂಟ್ಲಿ ಪಾಸ್ಟ್ ಆಸ್ಟಿರಾಯ್ಡ್ 2008 OS7 is accurate? ಸೊ ಇತ್ತೀಚೆಗೆ ನಮ್ಮ ಭೂಮಿಯ ಬಳಿಯಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ ಅಥವಾ ಕ್ಷುದ್ರ ಗ್ರಹವನ್ನ 2008 OS7 ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಹೇಳಿಕೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇದು ಮತ್ತೊಮ್ಮೆ ಭೂಮಿಗೆ ಸಮೀಪವಾಗಿ 2032ರಲ್ಲಿ ಹಾದು ಹೋಗುತ್ತೆ. ಸೊ ಈ ಒಂದು ಕ್ಷುದ್ರ ಗ್ರಹದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಕ್ಷುದ್ರ ಗ್ರಹಗಳ ಪಟ್ಟಿಯನ್ನ ಆಸ್ಟಿರಾಯ್ಡ್ ಬೆಲ್ಟ್ ಅಂತ ನಾವೇನು ಹೇಳ್ತೇವೆ, ಇದು ಮಾರ್ಸ್ ಮತ್ತು ಜುಪಿಟರ್ ನಡುವೆ ಬರ್ತಕ್ಕಂಥ ಬೆಲ್ಟ್ ಆಗಿರುತ್ತೆ. ಸೊ ಇದು ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿಗೆ ಸಮೀಪದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ಕ್ಷುದ್ರ ಗ್ರಹಗಳನ್ನ ನೋಡಬಹುದಾಗಿರುತ್ತೆ. ಸೊ ಇದೇ ರೀತಿ ಈಗೊಂದು ಆಸ್ಟಿರಾಯ್ಡ್, ಆ ಒಂದು ಆಸ್ಟಿರಾಯ್ಡ್ ಅನ್ನ ಸೊ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಆ ಒಂದು ಗಾತ್ರಕ್ಕೆ ಕಂಪೇರ್ ಮಾಡಿರ್ತಾರೆ. ಸೊ ಇಷ್ಟು ಗಾತ್ರದಲ್ಲಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಭೂಮಿಯ ಸಮೀಪದಲ್ಲಿ ಹಾದು ಹೋಗಿರುತ್ತೆ. ಸೊ ಇದನ್ನ ಡಿಸ್ಕವರ್ ಮಾಡಿರ್ತಕ್ಕಂಥ ವರ್ಷ 2008. ಆ ಒಂದು ಕಾರಣದಿಂದ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ 2008 OS7 ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದು ನೆಕ್ಸ್ಟ್ ಯಾವಾಗ ಬರುತ್ತೆ ಅಂದ್ರೆ 2032ರವರೆಗೆ ಅದು ಭೂಮಿಗೆ ಹತ್ತಿರ ಬರೋದಿಲ್ಲ. ಸೊ ಇದೊಂದು ಹಾರ್ಮ್ಲೆಸ್ ಆಗಿರುತ್ತೆ, ಅಂದ್ರೆ ನಮ್ಮ ಭೂಮಿಗೆ ಅದು ಬಂದು ಒಡೆಯೋದಿಲ್ಲ. ಅದರಿಂದ ಇದು ಯಾವುದೇ ಅಪಾಯವನ್ನ ಉಂಟು ಮಾಡದೇ ಇರತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಇದು 690ರಿಂದ 1575 ಅಡಿ ಇರತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಇದು ಎಷ್ಟು ದೂರದಲ್ಲಿ ಅದು ಭೂಮಿಯನ್ನ ಪಾಸ್ ಆಗಿದೆ ಅಂದ್ರೆ 1.7 ಮಿಲಿಯನ್ ಮೈಲ್ಸ್ ಅಥವಾ 2.7 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಪಾಸ್ ಆಗಿರುತ್ತೆ. ಸೊ ಈ ಒಂದು ಡಿಸ್ಟೆನ್ಸ್ ಅನ್ನ ನಮ್ಮ ಮತ್ತು ಚಂದ್ರನ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ಗೆ ಕಂಪೇರ್ ಮಾಡಿಕೊಂಡಾಗ 7 ಟೈಮ್ಸ್ ದೂರದಲ್ಲಿ ಹಾದು ಹೋಗಿರುತ್ತೆ. ಅದಕ್ಕೆ ಇದನ್ನ ನಾವು ಹಾರ್ಮ್ಲೆಸ್ ಅಥವಾ ಅಪಾಯಕಾರಿ ಅಲ್ಲದ ಕ್ಷುದ್ರ ಗ್ರಹ ಅಂತ ಕರಿತೇವೆ. ಸೊ ಇಲ್ಲಿಗೆ ಮೇನ್ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ರಿಮಟಾಯ್ಡ್ ಆರ್ಥರೈಟಿಸ್ ಅವೇರ್ನೆಸ್ ಡೇ ಅಥವಾ ರಿಮಟಾಯ್ಡ್ ಸಂಧಿವಾತ ಜಾಗೃತಿ ದಿನ ಅಂತ ಕರೀತೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ರಿಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಏನು? ಆರ್ಥರೈಟಿಸ್ ಅಂದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೇವೆ. ಆಟೋ ಇಮ್ಯೂನ್ ಅಂದ್ರೆ ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಅದು ಬೇರೊಂದು ಜೀವಿ ನಮ್ಮ ದೇಹಕ್ಕೆ ಬಂದಾಗ ಅದನ್ನ ಅಟ್ಯಾಕ್ ಮಾಡಬೇಕಾಗಿರುತ್ತೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಇದು ಹೈಪರ್ ಆಕ್ಟಿವ್ ಆಗಿಬಿಡುತ್ತೆ. ಹೈಪರ್ ಆಕ್ಟಿವ್ ಆದ್ರೆ ಸೊ ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ಕೋಶಗಳನ್ನೇ ಶತ್ರು ಕೋಶಗಳನ್ನಾಗಿ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆಗ ಬರ್ತಕ್ಕಂಥ ಕಾಯಿಲೆಗಳನ್ನ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೇವೆ. ರಿಮಟಾಯ್ಡ್ ಆರ್ಥರೈಟಿಸ್ ಕೂಡ ಆ ಒಂದು ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರುತ್ತೆ. ಸೊ ಈ ಒಂದು ಕಂಡೀಷನ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಜಾಯಿಂಟ್ಸ್ ಅಥವಾ ಸಂಧಿಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ಭಾಗದಲ್ಲಿ ಒಂದು ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಅನ್ನ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೇವೆ. ಈ ಸೈನೋವಿಯಲ್ ಫ್ಲೂಯಿಡ್ ಏನಕ್ಕೆ ಇರುತ್ತೆ ಅಂದ್ರೆ ಸೊ ನಮ್ಮ ಮಸಲ್ಸ್ ಈಸಿಯಾಗಿ ಮೂವ್ ಆಗ್ಲಿಕ್ಕೆ ಲ್ಯೂಬ್ರಿಕೆಂಟ್ ರೀತಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದು ಲಿಕ್ವಿಡ್ ಆಗಿರುತ್ತೆ. ಸೊ ಈ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆದಾಗ ಈ ಸೈನೋವಿಯಲ್ ಫ್ಲೂಯಿಡ್ ಮಧ್ಯದಲ್ಲಿ ಒಂದು ಸೆಲ್ಯುಲಾರ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮನ್ನೇ ಅಟ್ಯಾಕ್ ಮಾಡಿದಾಗ ಒಂದು ಹೊಸ ರೀತಿಯ ಲೇಯರ್ ಫಾರ್ಮೇಶನ್ ಆಗುತ್ತೆ. ಅವಾಗ ನಮ್ಮ ಮೂಳೆಗಳು ವಕ್ರವಾಗಿ ಬೆಂಡ್ ಆಗೋದನ್ನ ನೋಡಬಹುದಾಗಿರುತ್ತೆ. ಸೊ ಈ ಕಾಯಿಲೆಯನ್ನ ನಾವು ರಿಮಟಾಯ್ಡ್ ಆರ್ಥರೈಟಿಸ್ ಅಂತ ಕರೀತೇವೆ. ಸೊ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸಲಿಕ್ಕೆ ಫೆಬ್ರವರಿ 2ನೇ ತಾರೀಕು ರಿಮಟಾಯ್ಡ್ ಆರ್ಥರೈಟಿಸ್ ಡೇ ಅಂತ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಇಸ್ ಫಸ್ಟ್ ವಿಮೆನ್ ಲೆಫ್ಟಿನೆಂಟ್ ಜನರಲ್ ಟು ಕಮಾಂಡ್ ಲಕ್ನೋಸ್ ಆರ್ಮಿ ಮೆಡಿಕಲ್ ಕಾಲೇಜ್. ಅಂದ್ರೆ ಆರ್ಮಿ ಮೆಡಿಕಲ್ ಕಾಲೇಜ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಫೀಮೇಲ್ ಲೆಫ್ಟಿನೆಂಟ್ ಗವರ್ನರ್ಗೆ ಕೊಡಲಾಗಿರುತ್ತೆ. ಸೊ ಆಕೆ ಹೆಸರನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅವರನ್ನ ನಾವು ಜನರಲ್ ಕವಿತಾ ಸಹಾಯ್ ಅಂತ ಕರೀತೇವೆ. ಸೊ ಇವರು ಫಸ್ಟ್ ವಿಮೆನ್
ಚೇರ್ಮನ್ ಆಗಿರ್ತಾರೆ. ಎಲ್ಲಿ ಅಂದ್ರೆ ಆರ್ಮಿ ಮೆಡಿಕಲ್ ಕಾರ್ಪ್ ಸೆಂಟರ್ ಅದೆಲ್ಲಿರುತ್ತೆ ಅಂದ್ರೆ ಸೊ ಲಕ್ನೋದಲ್ಲಿರ್ತಕ್ಕಂಥ ಆರ್ಮಿ ಮೆಡಿಕಲ್ ಕಾರ್ಪ್ಸ್ ನಲ್ಲಿ ಅವರು ಕಮಾಂಡೆಂಟ್ ಆಗಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆ ಆಯ್ಕೆ ಆಗಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ನೆದರ್ಲ್ಯಾಂಡ್ಸ್ ಕ್ರೌಂಡ್ ಫಸ್ಟ್ ಎವರ್ ಮೇನ್ಸ್ FIH ಹಾಕಿ 5S ವರ್ಲ್ಡ್ ಚಾಂಪಿಯನ್ ಅಂತ ಕರೀತೇವೆ. 5S ಅಂದ್ರೆ ಕೇವಲ 5 ಜನ ಆಡ್ತಕ್ಕಂಥ ಒಂದು ಹಾಕಿ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ಈ ವರ್ಷ 2024ರಲ್ಲಿ ಒಮೆನ್ನ ಮಸ್ಕಟ್ ನಲ್ಲಿ ಕಂಡಕ್ಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ಮೆನ್ಸ್ ಮತ್ತೆ ವಿಮೆನ್ಸ್ ಎರಡರಲ್ಲೂ ಕೂಡ ನೆದರ್ಲ್ಯಾಂಡ್ ವಿಜೇತರಾಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನೆದರ್ಲ್ಯಾಂಡ್ ಮಲೇಷಿಯಾವನ್ನ ಬೀಟ್ ಮಾಡಿ ಸೊ ಇದು ವರ್ಲ್ಡ್ ಕಪ್ ಅನ್ನ ಗೆದ್ದಿರುತ್ತೆ. ಈ ಒಂದು ವರ್ಲ್ಡ್ ಕಪ್ ಅನ್ನ ನಾವು ಹಾಕಿ 5S ವರ್ಲ್ಡ್ ಕಪ್ ಅಂತ ಕರೀತೇವೆ. ಸೊ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾರತ ರಾಷ್ಟ್ರ 5ನೇ ಸ್ಥಾನವನ್ನ ಪಡೆದುಕೊಂಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸಂಜಯ್ ವರ್ಮಾ ಟೇಕ್ಸ್ ದಿ ಓತ್ ಆಸ್ ದಿ ಮೆಂಬರ್ ಆಫ್ UPSC. ಸೊ UPSCಗೆ ಸದಸ್ಯರಾಗಿ ಸಂಜಯ್ ವರ್ಮಾ ರವರು ಈಗ ಪ್ರಮಾಣ ವಚನವನ್ನ ಸ್ವೀಕರಿಸಿರ್ತಾರೆ. ಸೊ ಇವರಿಗೆ ಪ್ರಮಾಣ ವಚನ ಬೋಧಿಸ್ತಕ್ಕಂಥವ್ರು ಯಾರು ಅಂದ್ರೆ UPSC ಚೇರ್ಮನ್ ಮೆಂಬರ್ಸ್ಗೆ ಓತನ್ನ ಕೊಡ್ತಾರೆ. ಸೊ UPSC ಚೇರ್ಮನ್ ಪ್ರಸ್ತುತವಾಗಿ ಡಾಕ್ಟರ್ ಮನೋಜ್ ಸೋನಿ ಅಂತ ಕರೀತೇವೆ. ಸೊ UPSC ಹ್ಯಾಸ್ ಅ ಚೇರ್ಮನ್ ಅಂಡ್ 10 ಮೆಂಬರ್ಸ್. UPSC ಅಲ್ಲಿ ಒಬ್ಬರು ಚೇರ್ಮನ್ ಅಧ್ಯಕ್ಷರು ಇರ್ತಾರೆ. ಅದಾದ್ಮೇಲೆ 10 ಸದಸ್ಯರನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ದಿ ಚೇರ್ಮನ್ ಅಂಡ್ ದಿ ಅದರ್ ಮೆಂಬರ್ಸ್. ಸೊ ಚೇರ್ಮನ್ ಅನ್ನ ಮತ್ತು ಅದರ್ ಮೆಂಬರ್ಸ್ ಅನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಅಥಾರಿಟಿ ಯಾರಿಗಿರುತ್ತೆ ಅಂದ್ರೆ ರಾಷ್ಟ್ರಪತಿಗಳಿಗೆ ನೀಡಲಾಗಿರುತ್ತೆ. ಸೊ ಈಚ್ ಮೆಂಬರ್ ಅಂದ್ರೆ ಪ್ರತಿಯೊಬ್ಬ ಸದಸ್ಯನ ಕಾರ್ಯಾವಧಿ ಎಲ್ಲಿವರೆಗೂ ಇರುತ್ತೆ ಅಂದ್ರೆ 6 years or until they reach age of 65 ಅಂದ್ರೆ 6 ವರ್ಷಗಳು ಅಥವಾ 6 ವರ್ಷಕ್ಕಿಂತ ಮುಂಚೆ ಅವರಿಗೆ 65 ವರ್ಷ ಕಂಪ್ಲೀಟ್ ಆದ್ರೆ ಸೊ ಅವರು ರಿಟೈರ್ಮೆಂಟ್ ಅನ್ನ ತೆಗೆದುಕೊಳ್ಳಬಹುದಾಗಿರುತ್ತೆ. ಸೊ 37th ಸೂರಜ್ ಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಮೇಳ ಅಥವಾ 37ನೇ ಸೂರಜ್ ಕುಂಡ್ ಅಂತಾರಾಷ್ಟ್ರೀಯ ಕರಕುಶಲ ಮೇಳ ಅಂತ ಕರೀತೇವೆ. ಸೊ ಈ ಒಂದು ಈವೆಂಟ್ ಅನ್ನ ಈ ವರ್ಷ ಫರೀದಾಬಾದ್ ನಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಫರೀದಾಬಾದ್ ಹರಿಯಾಣದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಈವೆಂಟ್ ಅನ್ನ ಫೆಬ್ರವರಿ 2024 2ರಿಂದ 18ನೇ ತಾರೀಕು ನಡೀತಕ್ಕಂಥ ಈವೆಂಟ್ ಆಗಿರುತ್ತೆ. ಸೊ ಈ ವರ್ಷದ ಮೇನ್ ಅಟ್ರಾಕ್ಷನ್ ಏನಂದ್ರೆ ರಿಚ್ ಶೋಕೇಸ್ ಆಫ್ ರೀಜನಲ್ ಮತ್ತೆ ಇಂಟರ್ನ್ಯಾಷನಲ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಮತ್ತು ಅಂತಾರಾಷ್ಟ್ರೀಯ ಕರಕುಶಲ ವಸ್ತುಗಳನ್ನ ನಾವು ಈ ಒಂದು ಇವೆಂಟ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಪ್ರತಿ ವರ್ಷ ಒಂದು ಥೀಮ್ ಸ್ಟೇಟ್ ಅನ್ನ ತೆಗೆದುಕೊಳ್ತಾರೆ. ಸೊ ಈ ವರ್ಷ ಗುಜರಾತ್ ನನ್ನ ಈ ಒಂದು ಇವೆಂಟ್ ನಲ್ಲಿ ಥೀಮ್ ಸ್ಟೇಟ್ ಆಗಿ ತೆಗೆದುಕೊಂಡಾಗಿರುತ್ತೆ. ಸೊ ಅದಾದ್ಮೇಲೆ ಒಂದು ಪಾರ್ಟ್ನರ್ ನೇಷನ್ ಅಂತ ತೆಗೆದುಕೊಳ್ತಾರೆ. ಸೊ ಈ ವರ್ಷದ ಪಾರ್ಟ್ನರ್ ನೇಷನ್ ಯಾವ್ದಾಗಿರುತ್ತೆ ಅಂದ್ರೆ ತಂಜಾನಿಯಾ ಆಗಿರುತ್ತೆ. ಸೊ ತಂಜಾನಿಯಾ ಅಂತಕ್ಕಂಥದ್ದು ಸೌತ್ ಅಮೆರಿಕಾದಲ್ಲಿ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ತಂಜಾನಿಯಾ ಈ ಒಂದು ಸೌತ್ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ತಾಂಜಾನಿಯಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಡೋಡೋಮಾ ಅಂತ ಕರಿತೇವೆ. ಸೊ ಈ ಒಂದು ತಾಂಜಾನಿಯಾದ ನೈಬರಿಂಗ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂದ್ರೆ ಉಗಾಂಡ, ರುವಾಂಡಾ, ಅದಾದ್ಮೇಲೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇರುತ್ತೆ. ಸೊ ಅದಾದ್ಮೇಲೆ ಯು ಕ್ಯಾನ್ ಸಿ ಜಾಂಬಿಯಾ ಹಿಯರ್, ಅದಾದ್ಮೇಲೆ ಮಾಲ್ವಿಯನ್ನ ನೋಡ್ಬೋದು, ಮೊಜಾಂಬಿಕ್ವನ್ನ ನೋಡ್ಬೋದು, ಮತ್ತೆ ಕೆನ್ಯಾವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ ಇಲ್ಲಿ ಲೇಕ್ ವಿಕ್ಟೋರಿಯಾ ಅಂತ ಬರುತ್ತೆ ನೋಡಿ ತಾಂಜಾನಿಯಾಗೆ. ಸೊ ಯಾವ ಒಂದು ಲೇಕ್ ಅದರ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ ಲೇಕ್ ವಿಕ್ಟೋರಿಯಾ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಲೇಕ್ ವಿಕ್ಟೋರಿಯಾ ಬರೀ ತಾಂಜಾನಿಯಾ ಜೊತೆಗೆ ಮಾತ್ರವಲ್ಲ, ಇವನ್ ಉಗಾಂಡ ಮತ್ತು ಕೆನ್ಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಸೊ ಈ ಒಂದು ಲೇಕ್ ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಒಂದು ಈಕ್ವೇಟರ್ ಅಂದ್ರೆ ನಮ್ಮ ಭೂಮಿಯ ಸಮಭಾಜಕ ವೃತ್ತ ಅಂತ ನಾವೇನು ಹೇಳ್ತೇವೆ. ಸೊ ಅದು ಕೂಡ ಪಾಸ್ ಆಗ್ತಕ್ಕಂಥ ಒಂದು ಲೇಕ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲೂ ಕೂಡ. ಸೊ ಈ ಒಂದು ಲೇಕ್ ಮೇಲೆ ಯಾವ ಒಂದು ರೇಖೆ ಹಾದು ಹೋಗುತ್ತೆ ಅಂತಕ್ಕಂಥ ಪ್ರಶ್ನೆಗಳು ಬಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಡ್ರಾಸ್ ವಿಂಟರ್ ಕಾರ್ನಿವಾಲ್, ಈ ಒಂದು ವಿಂಟರ್ ಕಾರ್ನಿವಾಲ್ ಅಂತಕ್ಕಂಥದ್ದು ಈ ಒಂದು ಐಸ್ ಹಾಕಿ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಈ ಒಂದು ಈವೆಂಟ್ ಅನ್ನ ನಾವು ಜಶ್ನ್ ಇ ಫತೆ ಅಂತ ಕರಿತೇವೆ. ಸೊ ಈ ಒಂದು ಈವೆಂಟ್ ಅನ್ನ ಲಡಾಖ್ನ ಕಾರ್ಗಿಲ್ ನಲ್ಲಿ ಈಗ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ಡ್ರಾಸ್ ವಿಂಟರ್ ಕಾರ್ನಿವಾಲ್ 2024 ಅಂತ ಕರಿತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಸೆಲೆಬ್ರೇಟಿಂಗ್ ಲೈಫ್ ಇನ್ ಸೆಕೆಂಡ್ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತ ಕರಿತೇವೆ. ಅಂದ್ರೆ ವಿಶ್ವದ 2ನೇ ಅತ್ಯಂತ ಶೀತಲವಾದ ಜನವಸತಿ ಸ್ಥಳದಲ್ಲಿ ಜೀವನವನ್ನು ಆಚರಿಸ್ತಕ್ಕಂಥದ್ದು. ಅಂದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥ ಲಡಾಖ್ ಏನಿದೆ, ಕಾರ್ಗಿಲ್ನ ಲಡಾಖ್ ಪ್ರಪಂಚದಲ್ಲಿಯೇ ಜನವಾಸ ಇರ್ತಕ್ಕಂಥ 2ನೇ ಅತ್ಯಂತ ಶೀತಲವಾದ ಪ್ರದೇಶವಾಗಿರುತ್ತೆ. ಸೊ ಐ ರಿಪೀಟ್ ದ ಪಾಯಿಂಟ್, ಜನವಾಸ ಇರ್ತಕ್ಕಂಥದ್ದು. ನಮ್ಗನ್ಸುತ್ತೆ ಇವಾಗ ಪೋಲಾರ್ ರೀಜನ್ಸ್ ಇಲ್ಲಿಗಿಂತ ಕೋಲ್ಡ್ ಇರುತ್ತಲ್ಲ ಅಂತ ಅನ್ಸುತ್ತೆ, ಬಟ್ ಪೋಲಾರ್ ರೀಜನ್ಸ್ ಅಲ್ಲಿ ಜನವಸತಿ ಇರೋದಿಲ್ಲ. ಜನವಸತಿ ಇರ್ತಕ್ಕಂಥ ವಲಯಗಳಲ್ಲಿ ಇದು 2ನೇ ಅತ್ಯಂತ ಶೀತಲವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಅಲ್ಲಿರ್ತಕ್ಕಂಥ ಲೋಕಲ್ ಕಮ್ಯುನಿಟಿ ಮತ್ತೆ ಇಂಡಿಯನ್ ಆರ್ಮಿ ಅಸೋಸಿಯೇಷನ್ ಜೊತೆಗೆ ಮಾಡ್ತಾ ಇರ್ತಕ್ಕಂಥ ಇವೆಂಟ್ ಆಗಿರುತ್ತೆ.
ಸೊ ಡ್ರಾಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗೇಟ್ ವೇ ಟು ಲಡಾಖ್ ಅಂತ ಕರಿತೇವೆ. ಸೊ ಈ ಒಂದು ಲಡಾಖ್ ಕಾರ್ಗಿಲ್ ಪ್ರದೇಶವನ್ನ ನಾವು ಸೆಕೆಂಡ್ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ರೀಜನ್ ಅಂತ ಕರಿತೇವೆ. ಹಾಗಿದ್ರೆ ಫಸ್ಟ್ ಕೋಲ್ಡೆಸ್ಟ್ ಯಾವುದು ಅಂತ ನಿಮಗೆ ಕೇಳಿದಾಗ ಅದು ರಷ್ಯಾದಲ್ಲಿರುತ್ತೆ. ಆ ಒಂದು ಪ್ರದೇಶವನ್ನ ನಾವು ಓಯಿಮ್ಯಾಕಾನ್ ಅಂತ ಕರಿತೇವೆ. ಸೊ ಇದು ಪ್ರಪಂಚದಲ್ಲಿಯೇ ಜನವಾಸಿ ಇರ್ತಕ್ಕಂಥ ಅತ್ಯಂತ ಶೀತಲವಾಗಿರ್ತಕ್ಕಂಥ ಪ್ರದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಮೆಗಾ ಎಕ್ಸರ್ಸೈಸ್. ಇದನ್ನ ನಾವು ವಾಯುಶಕ್ತಿ ಅಂತ ಕರಿತೇವೆ. ಸೊ ವಾಯುಶಕ್ತಿ ಅಂತಕ್ಕಂಥದ್ದು ಇದೊಂದು ಪೋಖ್ರಾನ್ ರೇಂಜಸ್ ಅಲ್ಲಿ ನಡೀತಕ್ಕಂಥ ಅಂದ್ರೆ ಜೈಸಲ್ಮೇರ್ ನಲ್ಲಿ ನಡೀತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದರ ಕೊನೆಯ ಆವೃತ್ತಿ ನಡೆದಿರ್ತಕ್ಕಂಥದ್ದು 2019ರಲ್ಲಿ. ಸೊ ಅದಾದ್ಮೇಲೆ 2024ರಲ್ಲಿ ಈ ಒಂದು ಇವೆಂಟ್ ನಡೀತಾ ಇದೆ. ಸೊ ಇದ್ರ ಜೊತೆಗೆ LK ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಇಲ್ಲ. ಕಾರಣ ಏನು ಅಂದ್ರೆ ಸೊ 3 days ಹಿಂದೆ ನಾನು ಭಾರತ ರತ್ನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಬೇಸಿಕ್ಸ್ ಇಂದ ಹಿಡಿದು ಎಲ್ಲ ಅಪ್ಡೇಟ್ಸ್ ಅನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಆ ಒಂದು ವಿಡಿಯೋ ಲಿಂಕ್ ಅನ್ನ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ. ಸೊ ಅದರ ಜೊತೆ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡಿರ್ತೇವೆ. ಸೊ ಇದು ಇವತ್ತು ಬಂದಿರತಕ್ಕಂಥ ಅಪ್ಡೇಟ್ ಆಗಿರೋದ್ರಿಂದ ಸೊ ವೆರಿ ರೀಸೆಂಟ್ಲಿ ನಾನು ಡಿಸ್ಕಸ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಇಲ್ಲ. ಸೇಮ್ ವಿಡಿಯೋ ಲಿಂಕ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇವೆ. ಸೊ ಯಾರ್ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿರುತ್ತೆ ಸೊ ಡೆಫಿನೆಟ್ಲಿ ಆ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಚರ್ಚೆ ಮಾಡಿರ್ತೇನೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇವತ್ತಿನ ಪ್ರಶ್ನೆಗಳನ್ನ ನೀವಿಲ್ಲಿ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಗಳನ್ನ ಓದ್ಕೊಂಡು ಉತ್ತರವನ್ನ ನೋಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ 2 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಸೊ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.